ವರುಣನ ಅಬ್ಬರ ನಿಂತಿದೆ. ಬೀದಿ ಬೀದಿಗಳಲ್ಲಿ ಹರಿಯುತ್ತಿದ್ದಂಥ ಮಳೆ ನೀರು ಕಡಿಮೆ ಆಗಿದೆ. ಆದರೆ ಕಳೆದ ಒಂದು ವಾರದ ಹಿಂದೆ ಸುರಿದಂಥ ಮಳೆಯ ಹೊಡೆತದಿಂದ ಜನ ಈಗಲೂ ಕೂಡ ಪರದಾಡ್ತಿದ್ದಾರೆ. ಅದರಲ್ಲೂ ಪ್ರತಿಷ್ಠಿತ ಶ್ರೀಮಂತರು ಇರುವಂಥ ಏರಿಯಾಗಳೇ ಕೊಚ್ಚೆಗುಂಡಿ ರೀತಿಯಾಗಿ ಹಾಕಿವೆ. ಸುತ್ತು ನೀರೇನೆ ಮೇಡಮ್, ಇಷ್ಟಕ್ಕಿರುತ್ತೆ. ನಾವು ಇರೋದೇ ಚಿಕ್ಕ ಚಿಕ್ಕ ಮನೆಗಳು. ಮಕ್ಕಳನ್ನೆಲ್ಲ ನಾವು ಎಲ್ಲಿ ಕುಂಡಿಸ್ಕೊಂಡು ವಾಸ ಮಾಡ್ಬೇಕು ಹೇಳ್ರಿ ನೋಡೋಣ. ಈ ಥರ ಮಳೆ ಆಗಿರೋದು ಯಾವತ್ತೂ ನೋಡಿಲ್ಲ. ನೀರು ಬರ್ತಾ ಇತ್ತು, ನಾವು ಸುಮಾರು ವರ್ಷದಿಂದ ಇಲ್ಲೇ ಇದ್ದೀವಿ, ತುಂಬ್ತಾ ಇತ್ತು ನೀರು, ಆದರೆ ಇಷ್ಟೊಂದು ಯಾವತ್ತೂ ಆಗಿರಲಿಲ್ಲ. ಈಗ ನೋಡಿದರೆ ಏನೂ ಇಲ್ಲ. 2 ಕಾರ್ ಇದೆ, 2 ಕಾರು ಹೋಯ್ತು. ಏನು ಮಾಡೋದು, ಯಾರು ಕೊಡೋದು ಗೊತ್ತಿಲ್ಲ. ಸ್ವಲ್ಪ ಧೂಳು ಕಾಣಿಸಿದ್ರು ಕೂಡ ಹೌಸ್ ಕೀಪಿಂಗ್ಗೆ ಕಾಲ್ ಮಾಡ್ತಿದ್ರು, ಅಪಾರ್ಟ್ಮೆಂಟ್ ನ ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಕೊಡ್ತಿದ್ರು. ಅದರಲ್ಲೂ ಕೆಸರು ಕಣ್ಣಿಗೆ ಕಾಣಿಸಿದ್ರೆ ಮುಗೀತು, ನಿಮಿಷಗಳಲ್ಲಿ ಎಲ್ಲವನ್ನ ಕ್ಲೀನ್ ಮಾಡಿಸ್ತಿದ್ರು. ಆದ್ರೀಗ ವರುಣನಿಂದ ಎಲ್ಲವೂ ಉಲ್ಟಾ ಆಗೋಗಿದೆ. ಐಷಾರಾಮಿ ಮನೆಗಳೇ ಕೊಚ್ಚೆ ಗುಂಡಿಗಳಂತಾಗಿವೆ. ಸೋಫಾ, ಫ್ರಿಡ್ಜ್ ಗಬ್ಬೆದ್ದು ಹೋಗಿದ್ರೆ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ ವಾಸನೆ ಹೊಡಿತಿದೆ. ಇಷ್ಟಕ್ಕೂ ಮಳೆ ನಿಂತಿದ್ರು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಇನ್ನೂ ರಗಳೆಗಳು ಕಡಿಮೆ ಆಗಿಲ್ಲ. ಅದರಿಂದ ಆಗಿರೋ ನಷ್ಟ ಎಷ್ಟು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ 2,000 ಮನೆಗಳಿಗೆ ನುಗ್ಗಿದ ನೀರು. ರಕ್ಕಸ ಮಳೆಗೆ ಬರೋಬ್ಬರಿ 2,000 ಕೋಟಿ ನಷ್ಟ. ಬೆಂಗಳೂರಿನಲ್ಲಿ ಸುರಿದ ರಣಮಳೆಗೆ ಎಲ್ಲರ ಬದುಕು ಬೀದಿಗೆ ಬೀಳೋ ಸ್ಥಿತಿಗೆ ಬಂದಿದೆ. ಅದರಲ್ಲೂ ನಮ್ಮೇರಿಯಾ ಬೆಸ್ಟ್, ನಮ್ಮೇರಿಯಾ ಸೂಪರ್ ಅಂತಿದ್ದವರ ಬಡಾವಣೆಗಳಿಗೆ ಮಳೆಯಿಂದ ಬಂದ ಕೊಳಚೆ ನೀರಿಗೆ ಗಬ್ಬಿದ್ದು ಹೋಗಿದೆ. ಬೆಂಗಳೂರಿನಲ್ಲಿ ಆಗಿರೋ ನಷ್ಟ ಬೆಚ್ಚಿ ಬೀಳಿಸುವಂತಿದೆ. ಮಹಾಮಳೆಯಿಂದಾಗಿ ಕಳೆದ ಒಂದು ವಾರದಲ್ಲಿ ಬೆಂಗಳೂರಿನಲ್ಲಿ ಸುಮಾರು 2,000 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 1,000 ಹೈಫೈ ವಿಲ್ಲಾ ಮನೆಗಳಿಗೆ ಹಾನಿಯಾಗಿದೆ. 5 ರಿಂದ 7 ಕೋಟಿ ಬೆಲೆ ಬಾಳುವ 250 ವಿಲ್ಲಾಗಳು ಸಂಪೂರ್ಣ ಜಲಾವೃತವಾಗಿದೆ. 8 ರಿಂದ 10 ಕೋಟಿ ಬೆಲೆಯ 150 ವಿಲ್ಲಾಗಳು ಮಳೆ ನೀರಿಗೆ ಹಾನಿಗೊಳಗಾಗಿದೆ. ಬೆಂಗಳೂರಿನ ಮಹದೇವಪುರ, ದೊಮ್ಮಲೂರು, ಸಜ್ಜಾಪುರ ರಸ್ತೆ, ಮಾರ್ತಳ್ಳಿ ಭಾಗದಲ್ಲಿ ಸುಮಾರು 2,000 ಕೋಟಿಯಷ್ಟು ಹಾನಿಯಾಗಿದೆ. ತುಂಬ ಬೇಜಾರಾಗಿದ್ದೆಪ್ಪ, ನನಗೆ ಗೊತ್ತೇ ಇಲ್ಲ. ನೋಡು, ಈ ಕ್ಲಾಕ್ ಇದೆಲ್ಲ ಎಷ್ಟು 30 ವರ್ಷದಿಂದ ಇರೋ ವಸ್ತುಗಳು ಎಲ್ಲ ಹಾಳಾಗೋಗಿದೆ. ಇದು ಏನೂ ಇಲ್ಲ ನಮಗೆ. 2 ಗಾಡಿನೂ ಫುಲ್ಲು ಹೋಗಿದೆ. ಇನೋವಾನು ಹೋಯ್ತು, ಹ್ಯುಂಡೈನೂ ಹೋಯ್ತು, ಎಲ್ಲ ಹೋಯ್ತು. ಫ್ರಿಜ್ ಹೋಗಿದೆ, ಕಿಚನ್ನಲ್ಲಿ ಇದಕ್ಕೆ ಪಾತ್ರೆಗಳೆಲ್ಲ ಹೋಗಿದೆ. ಏನೂ ಇಲ್ಲ. ಇನ್ನು ನಮಗೆ ಬರಬೇಕಾದ್ರೆ ನಾವು ಹೊಸ ಮನೆ ಕಟ್ಟೋ ಥರ ಎಲ್ಲ ಮಾಡಿ ಬರಬೇಕು. ಇನ್ನು ಅಳಲು ತೋಡಿಕೊಳ್ತಿರೋ ಇವರಿಗೆ ಈಗ ಅಳಿದುಳಿದ ವಸ್ತುಗಳನ್ನ ಮತ್ತೆ ರೆಡಿ ಮಾಡಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕೋಡಿ ಬಿದ್ದ ವರ್ತೂರು ಕೆರೆ, ಅಪಾರ್ಟ್ಮೆಂಟ್ಗೆ ಜಲದಾಳಿ. ಇದು ವರ್ತೂರು ಕೋಡಿ ಬಳಿ ಇರುವ ಶ್ರೀ ಸಾಯಿ ಹರ್ಷ ವಾಣಿಜ್ಯ ಕಟ್ಟಡ. ಶಾಸಕ ಅರವಿಂದ್ ಲಿಂಬಾವಳಿ ಹಾಗೂ ಮೇರಿಯನ್ನು ಮಹಿಳೆ ಮಧ್ಯೆ ನಡೆದ ಗಲಾಟೆ ವೇಳೆ ರಾಜಕಾಲುವೆಗೆ ಅಡ್ಡಲಾಗಿ ಕಟ್ಟಿದ್ದ ಗೋಡೆಯನ್ನ ಒಡೆದು ಹಾಕಲಾಗಿತ್ತು. ಇದರಿಂದ ರಾಜಕಾಲುವೆ ನೀರು ನುಗ್ಗಿ ಕಟ್ಟಡ ಸಂಪೂರ್ಣ ಜಲಾವೃತವಾಗಿದೆ. 12 ಅಡಿಯಷ್ಟು ನೀರು ನಿಂತಿದ್ರಿಂದ ಬೇಸ್ಮೆಂಟ್ ನಲ್ಲಿದ್ದ 4 ಕಾರುಗಳು ಮತ್ತು ಬೈಕ್ಗಳು ಸಂಪೂರ್ಣ ಮುಳುಗಿ ಕೆಟ್ಟಿದೆ. ಇದಿಷ್ಟೇ ಅಲ್ಲ, ಇದರ ಪಕ್ಕದಲ್ಲಿ ಇರುವ ಫೇಮೆಂಟ್ ಆಸ್ಪತ್ರೆ ಮತ್ತು ಚೈತನ್ಯ ಅಪಾರ್ಟ್ಮೆಂಟ್ ವಿಲ್ಲಾ ಬೇಸ್ಮೆಂಟ್ ನಲ್ಲಿ ನೀರು ನಿಂತಿದೆ. ಬೇಸ್ಮೆಂಟ್ ನಲ್ಲಿದ್ದ ಜನರೇಟರ್ ಹಾಳಾಗಿ ಹೋಗಿದೆ. ಇಲ್ಲಿ ನೋಡಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಗೋಡಿ ಒಡೆದಿದೆ. ಇದರಿಂದ ಮುತ್ಕೂರು ಗ್ರಾಮದ ತೋಟದೊಳಗೆ ಹೊಕ್ಕಿದ ನೀರು 400 ರಿಂದ 500 ಎಕರೆಯಲ್ಲಿ ಬೆಳೆಯಲಾಗಿದ್ದ ಬೆಳೆಗಳನ್ನೇ ನಾಶ ಮಾಡಿದ್ದಾನೆ. ಸೊಂಟದುದ್ದಕ್ಕೂ ನಿಂತ ನೀರಲ್ಲಿ ರೈತರು ಅಳಿದುಳಿದ ತೆಂಗಿನಕಾಯಿಗಳನ್ನ ಹೊತ್ತು ತರುತ್ತಿದ್ದ ದೃಶ್ಯ ಮನಕಲುಕುವಂತಿತ್ತು.
ಇನ್ನು ರಣಮಳೆಗೆ ಬೆಂಗಳೂರಿನ ಚನ್ನಸಂದ್ರ ಬಳಿಯ ಸ್ಮಶಾನ ಸಂಪೂರ್ಣ ಜಲಾವೃತವಾಗಿತ್ತು. ಚನ್ನಸಂದ್ರ ಕೆರೆ ಕೋಡಿ ಒಡೆದು ಸ್ಮಶಾನಕ್ಕೆ ನೀರು ನುಗ್ಗಿತ್ತು. ಇದೀಗ ಇಡೀ ಸ್ಮಶಾನದಲ್ಲಿ ಹೂಳು ತುಂಬಿಕೊಂಡಿದೆ. ಔಟರ್ ರಿಂಗ್ ರೋಡ್ ನಲ್ಲಿ ತಪ್ಪದ ರಗಳೆ. ಮೊನ್ನೆ ಮಳೆ ಹೊಡೆತಕ್ಕೆ ನದಿಯಂತಾಗಿದ್ದ ಬೆಳ್ಳಂದೂರಿನ ಔಟರ್ ರಿಂಗ್ ರೋಡ್ ನಲ್ಲಿ ನೀರು ಕಡಿಮೆ ಆಗಿದೆ. ಆದ್ರೆ ಔಟರ್ ರಿಂಗ್ ರೋಡ್ ಪಕ್ಕದಲ್ಲಿ ವಾಸವಿದ್ದ ನಿವಾಸಿಗಳಿಗೆ ಪರದಾಟ ತಪ್ಪಿಲ್ಲ. ಇಲ್ಲಿನ ಸಾಕಷ್ಟು ಮನೆಗಳು ಜಲಾವೃತವಾಗಿದ್ದು ಕೆಲ ಮನೆಗಳು ಬಿದ್ದೇ ಹೋಗಿವೆ. ಅಲ್ಲದೆ ಕೆಲ ಅಂಗಡಿಗಳಿಗೂ ನೀರು ನುಗ್ಗಿ ಅಂಗಡಿಯಲ್ಲಿದ್ದ ವಸ್ತುಗಳು ಹಾಳಾಗಿವೆ. ಈ ಥರ ಮಳೆ ಆಗಿರೋದು ಯಾವತ್ತೂ ನೋಡಿಲ್ಲ. ನೀರು ಬರ್ತಾ ಇತ್ತು, ನಾವು ಸುಮಾರು ವರ್ಷದಿಂದ ಇಲ್ಲೇ ಇದ್ದೀವಿ, ತುಂಬ್ತಾ ಇತ್ತು ನೀರು. ಆದರೆ ಇಷ್ಟೊಂದು ಯಾವತ್ತೂ ಆಗಿರಲಿಲ್ಲ. ನಾವು 3 ದಿವಸ ಕ್ಲೋಸ್ ಮಾಡಿದ್ವಿ. 2-3 ದಿವಸ ಕ್ಲೋಸ್ ಮಾಡಿದ್ದಂದ್ರೆ ನೀರು ಎತ್ತಾಕೋದೇ ಕೆಲಸ ಆಗಿತ್ತು. ಇದು ಇಲ್ಲಿಂದ ಎಲ್ಲಿ ನೀರು ಹೊರಗಡೆ ಹೋಗ್ತಾ ಇರಲಿಲ್ಲ. ಈ ಕಡೆ ಬಂದ್ಬಿಟ್ಟು ನೀರು ಎತ್ತಾಕ್ತಾ ಇದ್ವಿ. ಆಫೀಸರ್ಸ್ ತುಂಬ ಜನ ಬಂದು ಹೋಗಿದ್ರು ಮೇಡಮ್. ಎಲ್ಲ MLAಗಳು, MP ಗಳು ಎಲ್ಲರೂ, MLA, CM ಎಲ್ಲ ಬಂದಿದ್ದರು. ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಬಟ್ ಇನ್ನು ಮುಂದೆ ಎಷ್ಟು ದಿವಸ ನೀರಿತ್ತು ಏನು ಮಾಡೋಕ್ಕಾಗಿಲ್ಲ. ಇನ್ನು ನೀರು ಇಲ್ಲಿ ಖಾಲಿಯಾಗಿದೆ. ಏನಾದರೂ ಶಾಶ್ವತ ಪರಿಹಾರ ಮಾಡಿದರೆ ಒಳ್ಳೆಯದು. ಇನ್ನು ಬೆಳ್ಳಂದೂರು ವಾರ್ಡ್ ಜನರ ಪರಿಸ್ಥಿತಿ ಹೇಳೋದೇ ಬೇಡ. ಧಾರಾಕಾರ ಮಳೆಗೆ ರಸ್ತೆಗಳಲ್ಲಿಯೇ ಚರಂಡಿ ನೀರು ಹರಿಯುತ್ತಿದ್ದು 100ಕ್ಕೂ ಹೆಚ್ಚು ಮನೆಗಳಿಗೂ ಚರಂಡಿ ನೀರು ನುಗ್ಗಿದೆ. ಹೀಗಾಗಿ ನಿವಾಸಿಗಳು ಪಕ್ಕದ ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿಗಳಲ್ಲಿ ಆಶ್ರಯವನ್ನ ಪಡೆಯುತ್ತಿದ್ದಾರೆ. ಔಟರ್ ರಿಂಗ್ ರೋಡ್ ಜಲಾವೃತವಾಗಲು ಮುಖ್ಯ ಕಾರಣ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿರೋದು. ಇದೀಗ ಎಚ್ಚೆತ್ತ ಜಲಮಂಡಳಿ ಅಧಿಕಾರಿಗಳು ರಾಜಕಾಲುವೆಗಳಿಗೆ ಪೈಪ್ಲೈನ್ ಅಳವಡಿಸಿದ್ದಾರೆ. ಮಹದೇವಪುರದಲ್ಲಿ ಭಾರಿ ಹಾನಿ, ಲಿಂಬಾವಳಿ ಡೋಂಟ್ ಕೇರ್. ಬಿಜೆಪಿ ಶಾಸಕ ಅರವಿಂದ್ ಲಿಂಬಾವಳಿ ಪ್ರತಿನಿಧಿಸೋ ಬೆಂಗಳೂರಿನ ಮಹದೇವಪುರದಲ್ಲಿ ಮಳೆಗೆ ಅಪಾರ ಹಾನಿಯಾಗಿದೆ. ಕಾಡುಗೋಡಿ, ಮುನೇನಕೊಳಲು, ಯಮಲೂರಿನ ನಿವಾಸಿಗಳು ಯಮಯಾತನೆ ಅನುಭವಿಸುತ್ತಿದ್ದಾರೆ. ಅನ್ನ ನೀರಿಗೂ ಜನರು ಪರದಾಡ್ತಿದ್ದಾರೆ. ಇಷ್ಟೆಲ್ಲ ಅವಾಂತರವಾದ್ರೂ ಶಾಸಕ ಅರವಿಂದ್ ಲಿಂಬಾವಳಿ ಮಾತ್ರ ತಲೆಯನ್ನೇ ಕೆಡಿಸಿಕೊಂಡಿಲ್ಲ. ಕೆಲ ದಿನಗಳ ಹಿಂದೆ ಹಿಂದ್ಬಂದ್ ಹಂಗೋಗಿದ್ದ ಶಾಸಕರು ಮತ್ತೆ ತಮ್ಮ ಕ್ಷೇತ್ರದತ್ತ ತಿರುಗಿಯೂ ನೋಡಿಲ್ಲ. ಓಟ್ ಕೇಳೋಕೆ ಬರೋ ಶಾಸಕರಿಗೆ ಸಮಸ್ಯೆ ಕಣ್ಣಿಗೆ ಕಾಣಿಸಲ್ವಾ ಅಂತ ಜನ ಪ್ರಶ್ನಿಸುತ್ತಿದ್ದಾರೆ. ಒಟ್ಟಾರೆ ಬೆಂಗಳೂರಿನಲ್ಲಿ 1 ವಾರ ಸುರಿದ ಭಾರಿ ಮಳೆಗೆ ಕಂಡಲ್ಲಿ ಅವಾಂತರಗಳಾಗಿವೆ. ಅದರಲ್ಲೂ ಐಷಾರಾಮಿ ಏರಿಯಾಗಳು, ITBT ಕಂಪನಿಗಳು ಇರೋ ಏರಿಯಾಗೆ ನೀರು ನುಗ್ಗಿ ಅಪಾರ ಹಾನಿಯಾಗಿದೆ. ಇನ್ನು 2-3 ದಿನ ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿರೋದು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.